ಆಯ್ತಾ. ವಿಧಾನಸಭಾ ಕ್ಷೇತ್ರ ಅವಾಗ ಯಾವ್ದು ಬರ್ತಾ ಇತ್ತು 2002 ನಲ್ಲಿ ಯಾವ 1200 ಮತ ಇರೋದಾ 1200 ಮತ ಇರುತ್ತೆ. ಎನ್ಯುಮರೇಷನ್ ಫಾರ್ಮ್ ನ BLOಗಳು ಮನೆ ಮನೆಗೂ ಕೊಡಂತ ಕೆಲಸ ಪೂರ್ಣಗೊಳಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಆ ಎನ್ಯುಮರೇಷನ್ ಫಾರ್ಮ್ಸ್ ಭರ್ತಿ ಮಾಡೋಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು, ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದು ಆತಂಕ, ಒಂದಷ್ಟು ಸಂದೇಹ ಇವೆಲ್ಲನೂ ಸಹ ಪ್ರತಿಯೊಬ್ಬ ಮತದಾರರ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಅದು ಕಾಣ್ತಾ ಇದೆ. ಅದಕ್ಕೆ ಸಂಪೂರ್ಣವಾದಂತ ಮಾಹಿತಿನ ನಮ್ಮ ಮುಖಂಡರುಗಳು, ನಮ್ಮ ಬೂತ್ ಮಟ್ಟದಂತ ಕಾರ್ಯಕರ್ತರಿದೆ ಅವೆಲ್ಲನೂ ಸಹ ಅದನ್ನ ಬರ್ಸೋದಕ್ಕೆ, ಅದಕ್ಕೆ ಸ್ಪಂದಿಸೋಂತ ಕೆಲಸ ಮಾಡ್ಬೇಕು ಅಂತೇಳಿ ಅವ್ರಿಗೆ ಜಾಗೃತಿ ಮೂಡಿಸೋಂಥದ್ದು. ವೋಟ್ ಕಳ್ಕೊಳ್ಳೋದಕ್ಕೆ ಏನೆಲ್ಲ ಅಂಶಗಳಿದೆ, ವೋಟ್ ಸಿಂಧು ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು, ಈ ರೀತಿ ಹಲವಾರು ವಿಚಾರಗಳನ್ನ ಅವ್ರಿಗೆ ತುಂಬಿ 2002ರ ಮತಪಟ್ಟಿನೂ ಸಹ ನಾವು ಕೊಡ್ತಾ ಇದೀವಿ. ಅದರಲ್ಲಿರುವಂತ ಇನ್ಫಾರ್ಮೇಶನ್ ಒಂದು 45 ವರ್ಷಕ್ಕೆ ಮೇಲ್ಪಟ್ಟಂತವ್ರನ್ನ ತುಂಬಂತದ್ದು. ಇನ್ನು ಯುವ ಮತದಾರನ ರೈಟ್ ಹ್ಯಾಂಡ್ ಸೈಡ್ ದಲ್ಲಿ ತುಂಬಂತದ್ದು, ಅದು ಅವರ ತಂದೆನೋ ತಾಯಿದ ಇನ್ಫಾರ್ಮೇಶನ್ ತುಂಬಂತದ್ದು ಆಗ್ತಾ ಇದೆ. ಹಂಗಾಗಿ ಇದು ಸರಿಯಾದ ದಿಶೆಯಲ್ಲಿ ಹೋಗ್ತದೆ. ನಮ್ಮ ಮುಖಂಡರು ಸಹ ಕೆಲಸ ಮಾಡ್ಲಿ ಅಂತೇಳಿ ನನ್ನ ಇದೊಂದು ಪ್ರಯತ್ನ. ಸರಿ, ಸಭೆಗೆ ನಿಮ್ಮ ಕಾರ್ಯಕರ್ತರ ಸ್ಪಂದನೆ ಯಾವ ರೀತಿ ಇತ್ತು? ನೀವೇ ಕಾರ್ಯಕರ್ತನ ವಿಚಾರ ಮಾಡ್ಬೇಕು. ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ, ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆಸಕ್ತಿಯಿಂದ ಒಂದೊಂದು ಬೂತ್ ಇಂದ 20 ಜನ, 30 ಜನ, 50 ಜನ ಬಂದು ಇಲ್ಲಿ ಭಾಗವಹಿಸಿ ಮೀಟಿಂಗ್ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಸಹ ಊಟನ ಮಾಡಿ ಹೋಗ್ತಾ ಇರೋದು ಖುಷಿ ತಂದಿದೆ. ಬಂದಂತ ಕಾರ್ಯಕರ್ತರಿಗೆ ಭರ್ಜರಿ ಬಿರಿಯಾನಿ ಕೂಡ ಯಾಕೆ ಈ ರೀತಿ ಹಾಕ್ಸ್ಬೇಕು? ಎಷ್ಟು ಜನಕ್ಕೆ ಮಾಡಿಸಿ? ಸುಮಾರು ಒಂದು 10,000 ಜನ ಊಟ ಮಾಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಊಟ ಈಗ ಅವಶ್ಯಕತೆ ಅಲ್ವಾ, ಜನ ಬಂದ ಮೇಲೆ ಇಲ್ಲಿ ಊಟ ನೀರು ಇವೆಲ್ಲ ಸೌಕರ್ಯ ಮಾಡ್ಲೇಬೇಕು. ಹಂಗಾಗಿ ಅದ್ರದ್ದು ವ್ಯವಸ್ಥೆ ಆಗಿತ್ತು, ಅದು ಊಟ ಮಾಡಿ ಹೋಗ್ತಾ ಇದ್ದಾರೆ. ಸರ್, SIR ಪ್ರಕ್ರಿಯೆಯು ಪಶ್ಚಿಮ ಬಂಗಾಳದಲ್ಲಿ ಆದಂತ ಎಡವಟ್ಟಿಗೆ ಅವರು ಮೈ ಮರ್ತಿದ್ರು, ಆಡಳಿತ ಪಕ್ಷ ಇದ್ದಂತದ್ದು, ಅದು ಇಲ್ಲಿ ಮರುಕಳಿಸಬಾರ್ದು, ಅದಕ್ಕೆ ಏನೆಲ್ಲ ಎಚ್ಚರಿಕೆ ತಗೋಬೇಕಂತ ಹೇಳಿ ಈಗ ಮೊನ್ನೆ CM DK ಶಿವಕುಮಾರ್ ಸಾಹೇಬರು ತಾಕೀತ್ ಮಾಡಿ ಎಚ್ಚರ ವಹಿಸ್ತಾ ಇರೋಂಥದ್ದು. ಮತ್ತೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಜವಾಬ್ದಾರಿ ಹಚ್ತಾ ಇರೋಂಥದ್ದೆಲ್ಲ ನೀವು ನೋಡ್ತಾ ಇದ್ದೀವಿ. ಹಂಗಾಗಿ ಇಲ್ಲಿ ಅಲ್ಲಾದಂತ ವೈಫಲ್ಯಗಳು, ಅಲ್ಲಾದಂತ ಡಿಲೀಷನ್ಗೆ ಇಲ್ಲಿ ಅವಕಾಶ ಮಾಡೋದು ಬೇಡ. ಯಾರ್ಯಾರು ಮತನ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲನೂ ಸಹ ಸಿಂಧುಗೊಳಿಸಂಥದ್ದು, ಅವ್ರಿಗೆ ಏನ್ ಬೇಕೋ ದಾಖಲಾತಿಗಳು ಒದಗಿಸೋದು, ಇವೆಲ್ಲನೂ ಸಹ ಇಲ್ಲಿ ಆಗ್ಬೇಕು. ಜಾಗೃತಿ ಆಗಿ ನಾವು ಜವಾಬ್ದಾರಿನ ಮೆರಿಬೇಕಂತೇಳಿ ಪ್ರಯತ್ನ. ನಮ್ಮಲ್ಲಿ ಪುಟ್ಟು ಆಂಜಿನಪ್ಪ ತಯಾರಿ ವಿಚಾರದಲ್ಲಿ ಆಲ್ರೆಡಿ ತಯಾರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಸಹ, ನನ್ನ ಅಭಿಮಾನಿ ಬಂಧುಗಳು, ಪುಟ್ಟು ಆಂಜಿನಪ್ಪ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಂತದ್ದಾಗಬೇಕು, ಅವ್ರನ್ನ ಗೆಲ್ಸಂತದ್ದಾಗಬೇಕು, ಅವ್ರನ್ನ ಶಾಸಕರಾಗಿ ನೋಡಂಥದ್ದು ಅವರ ಒಂದು ಮನದಾಳದ ಮಾತು. ಪ್ರತಿಯೊಬ್ಬ ಬೂತಲ್ಲೂ ಸಹ ಆ ಪ್ರೀತಿನ ನನಗೆ ತೋರಿಸ್ತಾ ಇದ್ದಾರೆ. ಅದು ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡ್ಬೇಕು ಅದನ್ನ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರನ್ನ ಭೇಟಿ ಮಾಡ್ತಾ ಇದೀವಿ, ಅವರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅವ್ರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಲವಾರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ನಾವು ತೊಡಗಿಸ್ಕೊಂತಾ ಇದೀವಿ. ನೂರಾರು ಮಂದಿನ ಸೇರಿಸ್ತಾ ಇದೀವಿ, ಸಾವಿರಾರು ಮಂದಿನಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸಾವಿರಾರು ಮಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನೂರಾರು ಸಂಖ್ಯೆಯಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂತ ಆರೋಗ್ಯದ ಕ್ಯಾಂಪ್ಗಳಿರುವಂತದ್ದು, ಬೇರೆ ಬೇರೆ ಏನೆಲ್ಲ ಸೌಕರ್ಯ ಮಾಡಕ್ಕಾಗ್ತದೆ ಅದನ್ನ ಮಾಡ್ತಾನೆ ಬಂದಿದ್ವಿ. ಈಗಲೂ ಸಹ ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಸಿಗುವಂತ ನಿರೀಕ್ಷೆ ಇದೆಯಾ ನಿಮಗೆ? ಸರ್, ಕಾಂಗ್ರೆಸ್ ಪಕ್ಷದಿಂದ B ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ವ ನಾವೆಲ್ಲ ಕೆಲಸ ಮಾಡ್ತಾರಂತ ಕೊಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ ಸಕ್ರಿಯವಾಗಿ ನಮ್ಮನ್ನ ನಡ್ಸ್ಕೊಳ್ತೀವಿ ಅಂತೇಳಿ ಕರ್ಸಿ ಗುರ್ಸಿ ಇವತ್ತು ಜವಾಬ್ದಾರಿ ಕೊಟ್ಟು ನಮ್ಮನ್ನ ಬಳಸ್ಕೊಳ್ತಾ ಇದೆ. ಹಂಗಾಗಿ ನಮ್ಗೆಲ್ಲೂ ಸಹ ಅನುಮಾನ, ಆತಂಕ ಇಲ್ಲ. ನಮ್ಮದು ಮತ ಬಂದು 52,000ಕ್ಕೂ ಹೆಚ್ಚು ಮತ ಕೊಟ್ಟಿರುವಂತದ್ದು ಜನ.